ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಜನಶ್ರೀಯಲ್ಲಿ ಮಾತ್ರ ಪ್ರಸಾರವಾಗುವ ಮತ್ತೊಂದು ವಿಶೇಷ ಕ್ಷಣ. ಬೆಳಗ್ಗೆ 5:45 ಬಿಬಿ ರಸ್ತೆಯಲ್ಲಿರುವ ತಮ್ಮ ನಿವಾಸದಿಂದ ನಾಡಿಗ್ ಕುಟುಂಬದವರು ಮಂಗಳ ದ್ರವ್ಯಗಳೊಂದಿಗೆ ಹೊರಟರು. ಕುಟುಂಬದ ಎಲ್ಲ ಸದಸ್ಯರು ಸಂಪ್ರದಾಯಬದ್ಧವಾಗಿ ಕುಂಬಾರರ ಮನೆಗೆ ತೆರಳಿ ದೇವಿಗೆ ಅರ್ಪಿಸುವಂತೆ ಪೂರ್ವ ಸಿದ್ಧವಾಗಿದ್ದ ಬಾಸಿಂಗವನ್ನು ಸ್ವೀಕರಿಸಿ ಪೂಜೆ ಸಲ್ಲಿಸಿದರು. ಮಂಗಳವಾದ್ಯಗಳ ನಾದದ ನಡುವೆ ಗಾಂಧಿ ಬಜಾರ್ ಮುಖ್ಯ ರಸ್ತೆಯ ಮೂಲಕ ಶೋಭಾಯಾತ್ರೆ ನಡೆಸಿ ಪ್ರತಿಷ್ಠಾಪಿತ ಸ್ಥಳಕ್ಕೆ ಆಗಮಿಸಿದರು. ಅಲ್ಲಿ ಬಾಸಿಂಗವನ್ನು ಕಟ್ಟುವ ಹಾಗೂ ತಾಳಿಯನ್ನು ಕಟ್ಟುವ ವಿಧಿವಿಧಾನಗಳನ್ನು ನೆರವೇರಿಸಿ ಮಂಗಳಾರತಿಯನ್ನು ಸಲ್ಲಿಸುವ ಮೂಲಕ ಪುರಾಣ ಪ್ರಸಿದ್ಧ ಹಾಗೂ ಇತಿಹಾಸ ಪ್ರಸಿದ್ಧ ಶ್ರೀ ಕೋಟೆ ಮಾರಿಕಾಂಬಾ ದೇವಸ್ಥಾನ ಜಾತ್ರೆಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಈ ಜಾತ್ರೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾತನಾಡಿದ ಕೋಟೆ ಯುವಕ ಸಂಘದ ಸಕ್ರಿಯ ಸದಸ್ಯರು ಹಾಗೂ ಶಿವಮೊಗ್ಗ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಬಾಲ್ಯದಿಂದಲೇ ಈ ಜಾತ್ರೆಯನ್ನು ನೋಡುತ್ತಾ ಬಂದಿರುವ ತಮ್ಮ ಅನೇಕ ಅನುಭವಗಳನ್ನು ಹಂಚಿಕೊಂಡರು. ಅವರು ಮಾತನಾಡುತ್ತಾ, ಇದು ಮೊದಲು ಗದ್ದಿಗೆ ರೂಪದಲ್ಲಿ, ನಂತರ ಭಕ್ತರ ಸಹಾಯದಿಂದ ಸುಂದರ ದೇವಸ್ಥಾನವಾಗಿ ನಿರ್ಮಾಣಗೊಂಡಿದೆ. ಹಿಂದೆ ಹಲವಾರು ಸಂದರ್ಭದಲ್ಲಿ ಕೋಟೆಯ ಯುವಕ ಸಂಘವು 24 ಗಂಟೆಗಳ ಕಾಲ ಭಕ್ತಾದಿಗಳಿಗೆ ಊಟೋಪಚಾರದ ವ್ಯವಸ್ಥೆ ಮಾಡುತ್ತಿದ್ದು, ಅನೇಕ ವರ್ಷಗಳಿಂದ ನಾನು ಈ ಜಾತ್ರೆಯನ್ನು ನೋಡುತ್ತಿದ್ದೇನೆ. ಪ್ರತಿ ವರ್ಷ ಅಲಂಕಾರ, ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ಹೇಳಿದರು. ಇನ್ನು ಮಾತನಾಡಿದ ಅವರು, ಶಿವಮೊಗ್ಗ ಭಾಗದ ವಿವಿಧ ಊರುಗಳಲ್ಲಿ ನೆಲೆಸಿರುವ ಹೆಣ್ಣು ಮಕ್ಕಳು ತಮ್ಮ ತವರು ಮನೆಯ ಕಾರ್ಯಕ್ರಮದಂತೆ ಸಂಭ್ರಮದಿಂದ ಶಿವಮೊಗ್ಗಕ್ಕೆ ಬಂದು ಮಾರಿಕಾಂಬೆಯನ್ನು ಆರಾಧಿಸುತ್ತಾರೆ ಎಂದು ತಿಳಿಸಿದರು. ನಮ್ಮ ವಾಹಿನಿಯ ಮೂಲಕ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಹಾಗೂ ಶುಭಾಶಯಗಳನ್ನು ಅವರು ಕೋರಿದರು. ಈ ಸಂದರ್ಭದಲ್ಲಿ ಕೋಟೆ ಯುವಕ ಸಂಘದ ಅಧ್ಯಕ್ಷ ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ಅಂಬರೀಶ್, ದೀನದಯಾಳ್ಜಿ, ಶ್ರೀನಿವಾಸ್, ನಾಗೇಶ್ ಭಟ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಯಾರ್ಯಾರು ನಾವು ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಈ ತವರು ಮನೆಯನ್ನು ನೆನಪು ಮಾಡ್ಕೊಂಡು ಬರೋದು ಹೆಣ್ಮಕ್ಳು ಸಂಖ್ಯೆ ಅಪಾರವಾಗಿರುವಂಥದ್ದು. ಬರೀ ಹೆಣ್ಮಕ್ಳು ಬರಲ್ಲ, ಆ ಕುಟುಂಬ ಸಮೇತ ಬರ್ತಾರೆ. ಅದು ಭಾಳ ಸಂತೋಷವಾಗಿರುತ್ತೆ. ಮತ್ತು ಇದೊಂದು ನಂಬಿಕೆಯ ಕೇಂದ್ರ. ಯಾವ ಮಾನವನ ನಂಬಿಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಯಾರಿಗಾರು ಮಕ್ಕಳಿಗೆ ಅಮ್ಮ ಆದಿಕತೆಗೆ ಮೊಸರನ್ನ ನೈವೇದ್ಯ ಮಾಡೋದ್ರ ಮೂಲಕ ಆ ನಂಬಿಕೆಯನ್ನು ಈಡೇರಿಸ್ತೀವಿ. ನಂಬಿಕೆಗೆ ಅಲ್ಲಿ ಕಳೆದಾಗ ಅದ್ರ ಪರಿಣಾಮ ಅಮ್ಮ ಮನೆಗೆ ವಾಸ ಮಾಡ್ತಾರೆ. ಹೀಗೆ ಕಾಲದ ಒಂದು ನಂಬಿಕೆ ಇದೆ. ಇತಿಹಾಸ ಈ ಜಾತ್ರೆ 2 ವರ್ಷಕ್ಕೊಮ್ಮೆ ಮಾಡ್ತಾ ಇದೆ. ಮುಂಚೆ ಮಾರಿ ಗದ್ದಿಗೆ ಇವತ್ತು ದೇವಸ್ಥಾನ, ಗದ್ದಿಗೆನೆಲ್ಲ ಮುಂಚೆ ಎಲ್ಲ ಸಂಘಟನೆಗಳಿಗೆ ದೇವಸ್ಥಾನ ಬದಲಾದಂಥ ಪರಿಸ್ಥಿತಿ ಈಗ. ಇದ್ರ ಇತಿಹಾಸ ನೋಡ್ತಾ ಹೋದರೆ ಭಾಳ ಸಂತೋಷ ಆಗಿದೆ. ನಾವು ಆಟ ಆಡಿ ಬೆಳೆದಿರೋ ಅಂತ ಯುವಕರೇ ನಾವು ಹೇಗಿರೋದು. ಕೋಟೆ ಸಂಘ ಇವತ್ತಿನ ದಿವಸಲು ಆಟ ಆಡ್ತಾ ಇವತ್ತಿನ ದಿವಸ ಈ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲವನ್ನು ಗಮನಿಸಿ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದ್ರು. ಅನೇಕ ಸಮಸ್ಯೆಗಳಿತ್ತು. ಯಾರೋ ಉಳ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಬೇಕಾದ ಸಂಘಟನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ. ಹಾಗಾಗಿ ಗದ್ದಿಗೆ ಇದ್ದಂಥ ಸಂದರ್ಭದಲ್ಲಿ ಏನು ಕೊಡಿದ್ದಾರೆ, ಅಲ್ಲೇ ಮಕ್ಕಳಿಗೆ ನೈವೇದ್ಯ ಮಾಡಿ ಎಲ್ಲ ಸಂಘಟನೆಗಳು ನಡೀತಾ ಇದೆ. ಒಂದು ಬಾರಿ ಸಮಿತಿಯ ಯೋಚನೆ ಮಾಡಿದ್ರೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಶೃಂಗೇರಿ ಶ್ರೀಗಳು ಬಂದು ಅದ್ರ ನಂತರ ಅಲ್ಲಿ ಯಾವುದೇ ರೀತಿಯ ಬದಲಾದಂಥ ಒಂದು ಸಮಾಜವನ್ನು ನಾವು ನೋಡಿದ್ದೇವೆ. ಹಾಗಾಗಿ ಆ ಒಂದು ಸಂದರ್ಭ ಇದೆ, ನಿಜವಾದ ಸಂತೋಷ ಆಗುತ್ತೆ. ಪ್ರತಿ ಬಾರಿ ಹಾಗಂತ ಮನೆಗಳಲ್ಲಿ ಮಾಡಲ್ಲ ಈ ಕಾರ್ಯ ನಡೆಯುತ್ತೆ. ಬರ್ತಾರೆ, ಇವರಿನ್ನೂ ತರ್ತಾರೆ, ಎಲ್ಲರೂ ತರ್ತಾರೆ. ಆದರೆ ಪ್ರಸಾದ ಅದಕ್ಕೆ ತಗೊಂಡು ನೀರ್ತ ತುಂಬಿಸ್ಕೊಂಡು ಮನೆಗೆ ಹೋಗಿ ಅಮ್ಮನ ಪ್ರಸಾದ ತರ್ತಾರೆ. ಇದು ಬದಲಾದಂಥ ಸಮಾಜದ ಒಂದು ವ್ಯವಸ್ಥೆ. ಹಾಗಾಗಿ ವಿಶೇಷವಾದಂಥ ರೀತಿ ಒಳಗಡೆ ಈ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಿರೋಂಥ ಮಾಡಿದ್ದಾರೆ. ಬರ್ತಾರೆ, ಬರುವಂಥ ಸಂಖ್ಯೆ ಅನೇಕರು ಹೇಳ್ತಾರೆ. ನಾವು ಚರ್ಚೆ ಮಾಡುವಂಥ ಸಂದರ್ಭಗಳಲ್ಲಿ ಅನೇಕ ಸಾರಿ ಎಲ್ಲ ಧರ್ಮದವರು ಬರ್ತಾರೆ, 100% ಬರ್ತಾರೆ. ಬರಲೇಬೇಕು, ಇಲ್ಲಾಂದ್ರೆ ಅಮ್ಮ ಬಿಡಲ್ಲ. ಹೀಗೆ ಯೋಚನೆ ಮಾಡಿದಾಗ ಹಿಂದೂ ಸಮಾಜದ ಒಂದು ವೈಭವತೆ ಜಾಸ್ತಿ ಆಗಿರುತ್ತೆ. ಭಾರಿ ಜಾಸ್ತಿ ಇರುತ್ತೆ. ಕನ್ನಡದ ಸಂಪರ್ಕ ಜಾಸ್ತಿ. ಈಗ ಈಗ ಏನು ಬದಲಾವಣೆಗಳು ನಿಮಗೆ ನಿಮ್ಮ ಅಂದಾಜು ಎಷ್ಟು ಜನ ಸಿಗ್ಬೋದು? ಪ್ರತಿ ಬಾರಿ ಜಾತ್ರೆ ಬಂದಾಗ ಅನೇಕ ಸಂದರ್ಭಗಳಲ್ಲಿ ಅನೇಕ ಥರದ ಚಿಂತನೆಗಳು ನಡೆಯುತ್ತೆ. ಇದು ಪೂರಕವಾಗಿ ನಡೆದಿದೆ.
ಮೊದಲು ಒಂದಿನ ಜಾತ್ರೆ ನಡೀತಿತ್ತು, ಆಮೇಲೆ 2 ದಿನಕ್ಕೆ ತಿರುಗಿತು. 2 ದಿನ ಭಾಳಷ್ಟು ವರ್ಷಗಳ ನಡೀತು. ಒಂದಿನ ಗಾಂಧಿ ಬಜಾರ್, ಒಂದಿನ ಮಾರಿಕಾಂಬ ದೇವಸ್ಥಾನ. ಅದಾದ ನಂತರ 3 ದಿನಕ್ಕೆ ಶಿಫ್ಟ್ ಆಯಿತು. ಈಗ 5 ದಿನ ಮಾಡ್ತಾ ಇದ್ದೀವಿ. ಅಂದರೆ ಅದ್ರ ಪರಿಣಾಮ ಗೊತ್ತಾಗುತ್ತೆ ನನಗೆ. ಪ್ರತಿ ಬಾರಿ ಜನ ಭಕ್ತಾದಿಗಳು ಬರುವಂಥ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ. 1 ದಿನ 2 ದಿನ, ಈಗ 5 ದಿನ. ಹಾಗಾಗಿ ಆದರೂ ಕೂಡ ಜನಕ್ಕೆ ಅಮ್ಮನವ್ರಿಗೆ ನೋಡಲಿಲ್ಲ, ಅಮ್ಮನ ದರ್ಶನ ಸರಿಯಾಗಿಲ್ಲ ಅನ್ನೋ ಒಂದು ಮನಸ್ಸೊಳಗಡೆ ಅವ್ರು ಭಾವನೆ ಬೀಳ್ತಾರೆ. ಆದರೆ ಅದೆಲ್ಲದಕ್ಕೂ ತೆರೆಯುವಂಥ ಕೆಲಸ 5 ದಿನಗಳ ಜಾತ್ರೆ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಹಂತವಾಗಿ ಬೆಳೆದಿರುವಂಥ ಜಾತ್ರೆ. ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ. ಅದಕ್ಕೆ ಸಂಖ್ಯೆ ನಾವು ನಿಗದಿ ಮಾಡಲಿಕ್ಕಾಗಲ್ಲ. ಯಾಕಂದರೆ 5 ದಿನ ಇರೋದ್ರಿಂದ ಬರ್ತಾರೆ. ಈ ಬಾರಿ ಮೊದಲು ಇಲ್ಲಿಗೆ ಮಾತ್ರ ಸೀಮಿತ ಆಗಿದೆ. ಇದು ಇಡೀ ಊರಿಗೆ ಅಲಂಕಾರ ಆಗ್ತದೆ. ಕೋಟೆ ರಸ್ತೆಗೆ ಅಲಂಕಾರ ಆಗ್ತಿತ್ತು ಅಂತ ಮಾರಮ್ಮನ ಜಾತ್ರೆ. ಇವತ್ತು ಇಡೀ ಊರು ಅಲಂಕಾರ ಆಗೋ ರೀತಿ ಒಳಗಡೆ ಬೆಳೆದಿದೆ ಅಂತ ಹೇಳಿದ್ರೆ ಇದರ ಅಮ್ಮನವರ ತಾಕತ್ತೇನು ನಾವು ಅರ್ಥ ಮಾಡ್ಕೋಬೇಕು. ಅಮ್ಮನವ್ರ ಬಗ್ಗೆ ಇರುವಂಥ ಭಕ್ತಿ ಏನಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ನಡೆದಿರುವಂಥ ಮಹಾದ್ವಾರ ಬಹಳ ಚೆನ್ನಾಗಿದೆ. ಬೇರೆ ಬೇರೆ ಊರಲ್ಲಿ ಹೋದಾಗ ಕೂಡ ಅವರು ಕೂಡ ಎಲ್ಲ ಅವ್ರ ಮೊಬೈಲಲ್ಲಿ ಮಾಡಿ ರೀಲ್ಸ್ ನಮಗೆ ಅನಿಸುತ್ತೆ ಮಹಾದ್ವಾರದ ಅಲಂಕಾರ. ಇದಕ್ಕೊಂದು ವಿಶೇಷವಾದಂಥ ರೀತಿಯೊಳಗಡೆ ಶಕ್ತಿ ಕೊಟ್ಟಿದ್ದು ಹಿಂದೂ ಸಂಘಟನಾ ಮಂಡಳಿ ಅಲಂಕಾರ ಸಮಿತಿ. ಹೀಗೆ ಯೋಚನೆ ಮಾಡ್ತಾ ಮಾರಿಕಾಂಬ ದೇವಸ್ಥಾನ ಸಮಿತಿ ಯೋಚನೆ ಮಾಡೋದು ಈ ಜಾತ್ರೆ. ಯಾಕೆಂದರೆ ಗಾಂಧಿ ಬಜಾರ್ ಒಳಗಡೆ ನಡೆಯುವಂಥ ಮೊದಲನೇ ದಿನ ಆರಂಭದ ಜಾತ್ರೆ, ಅದಕ್ಕೂ ವೈಭವತೆ ಬರಬೇಕು ಅಂತ ಯೋಚನೆ ಮಾಡುವಂಥ ಪರಿಣಾಮ ಅಲ್ಲಿ ಸ್ವಾಗತ ನಮ್ಮ ಮಹಾದ್ವಾರವನ್ನು ನಿರ್ಮಾಣ ಮಾಡೋದಕ್ಕೆ ಹೋದ ವರ್ಷ ಈ ಬಾರಿ ಕಾಳಿ. ಹೀಗಾಗಿ ವಿಜೃಂಭಿಸ್ತಾ ಇದೆ. ವಿಜೃಂಭಣೆಯ ಒಂದು ಜಾತ್ರೆ ಇದೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಹೇಳಿದ್ದಲ್ಲ, ಜನ ಬಿಸಿಲಲ್ಲಿ ನಿಲ್ತಾ ಇದ್ರು. ಈ ಬಾರಿ ಅದಕ್ಕೆ ಇನ್ನೊಂದಷ್ಟು ಯೋಚನೆಯನ್ನು ಮಾಡಿ ಜಾಗ ಎಲ್ಲ ಹಾಕಬೇಕು, ಟ್ರಿಬಲ್ ಟೇಕ್ ಹಾಕಬೇಕು, ಎರಡು ಮಾಡಬೇಕು. ಭಕ್ತರಿಗೆ ಅನುಕೂಲ ಬೇಕಾದ ಎಲ್ಲ ಸಂಘಟನೆಗಳು ಮಾಡ್ತಾ ಇದೆ. ಹಿಂದೂ ಸಮಾಜ ಮಾಡುತ್ತೆ. ಅನೇಕ ಸಂಘ ಸಂಸ್ಥೆಗಳಿಗೆ ಶಕ್ತಿ ಕೊಡ್ತಾರೆ. ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ 5 ದಿನಗಳ ಕಾಲ ನಡೆಯುವಂಥ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಗಾಂಧಿ ಬಜಾರ್ನಿಂದ ಪ್ರಾರಂಭ 24ನೇ ತಾರೀಕಿಂದ ಅದು ಗೌರ್ ಮನೆಯಿಂದ ಬರ್ತಾಳೆ ಮತ್ತು ನಂತರ ಬದಲಾದ ಶಿಕ್ಷಣ ಕೊಡೋದು. 5 ದಿನಗಳ ಕಾಲ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಕಲ ಸಮಾಜಗಳು ಎಲ್ಲರೂ ಸೇರಿ ಬರುವಂಥ ಭಕ್ತಾದಿಗಳ ಆರೈಕೆ ಮಾಡ್ತಾರೆ. ಇದು ಯೋಚನೆ ಮಾಡಬೇಕಾದಂಥ ಸಂಗತಿ. ನೀರು ಬೇಕಾ, ಸಿಹಿ ಬೇಕಾ, ಏನು ಬೇಕಾ ಈ ಥರದ ವ್ಯವಸ್ಥೆ ಇನ್ನೊಂದು ಜಾತ್ರೆ ಬೆಳೆದಿದ್ದಾಗಿರುತ್ತೆ. ಮೊದಲು ಎಷ್ಟಕ್ಕೆ ಹರಾಜಾಗ್ತಾ ಇದೆ, ಇವತ್ತು ಲಕ್ಷಾಂತರ ಹರಾಜಾಗ್ತದೆ. ದೇವಸ್ಥಾನದ ಅಭಿವೃದ್ಧಿ ಮತ್ತೊಂದು